ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಈಗ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಮಾಡಿರುವಂತಹ ತಪ್ಪೇನು, ವಿದ್ಯಾರ್ಥಿಗೆ ಅವರು ಏನು ತಪ್ಪು ಮಾಡಿದ್ರು, ವಿದ್ಯಾರ್ಥಿ ಯಾಕೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾಳೆ? ಹಾಕಿದ್ರೆ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ವಿದ್ಯಾರ್ಥಿನಿ ಆಕ್ರೋಶ. ಉತ್ತಮ ಅಂಕ ತೆಗೆದಿದ್ರು ಕೂಡ ಹಾಸ್ಟೆಲ್ ಸಿಗದ ಹಿನ್ನೆಲೆ ವಿದ್ಯಾರ್ಥಿನಿ ಆಕ್ರೋಶ. ಹೆಬ್ಬಾಳ ಗ್ರಾಮದ ಪಿಕೆಪಿಎಸ್ ಬ್ಯಾಂಕ್ ಆಯೋಜಿಸಿದಂತಹ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಅಸಮಾಧಾನವನ್ನ ಹೊರಹಾಕಿದ್ದಾಳೆ. ಬಿಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ್ದು ಐಶ್ವರ್ಯ ಅಂತ ಹುಡುಗಿ ಅರ್ಜಿಯನ್ನ ಸಲ್ಲಿಸಿದ್ಲು. ಎಸ್ಎಸ್ಎಲ್ಸಿಯಲ್ಲಿ 80% ಅಂಕವನ್ನ ಪಡೆದಿದ್ಲು ಈ ವಿದ್ಯಾರ್ಥಿನಿ. ಮುಧೋಳದ ಶಾಸಕ ಆರ್.ಬಿ. ತಿಮ್ಮಾಪುರ ವಿರುದ್ಧ ಈ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾಳೆ. ಯಾಕೆ ಆ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾಳೆ? ಹಾಕಿದ್ರೆ, ನಾನು ಅತ್ಯಂತ ಬಡ ಕುಟುಂಬದ ಮಗಳು, ಅಂತಹ ಬಡ ಕುಟುಂಬದಲ್ಲಿ ಓದಿ ಒಳ್ಳೆಯ ಅಂಕವನ್ನ ನಾನು ಪಡೆದಿದ್ದೇನೆ, ಆದ್ರೂ ನನಗೆ ಹಾಸ್ಟೆಲ್ ಸಿಗ್ಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾಳೆ. ಯಾಕಂದ್ರೆ ಅಧಿಕಾರಿಗಳು ರಾಜಕೀಯ ನಾಯಕರ ಕೈಗೊಂಬೆ ಆಗಿದ್ದಾರೆ. ಹಾಸ್ಟೆಲ್ ವಿಚಾರವಾಗಿ ಅಧಿಕಾರಿಗಳನ್ನ ಕೇಳಿದ್ರೆ ಪರ್ಸೆಂಟೇಜ್ ಮಾಡಿದ್ರೆ ಆಗಲ್ಲ, ತಿಮ್ಮಾಪುರ ಸಾಹೇಬ್ರು ಹೇಳಿದ್ರೆ ಮಾತ್ರ ನಾವು ಆಯ್ಕೆ ಮಾಡ್ತೀವಿ, ತಿಮ್ಮಾಪುರ ಸಾಹೇಬ್ರು ಆಫೀಸ್ಗೆ ಹೋದ್ರೆ ನಮಗೆ ಕೇರೆ ಮಾಡಲ್ಲ, ಮಾತನಾಡಿಸೋದು ಇಲ್ಲ. 50-55% ಇದ್ದವರು ಹಾಸ್ಟೆಲ್ಗೆ ಆಯ್ಕೆ ಆಗಿದ್ದಾರೆ. ಆದ್ರೆ ನಾವು 90-95 ಅಂಕವನ್ನ ತೆಗೆದ್ರು ಕೂಡ ಬಸ್ನಲ್ಲಿ ಓಡಾಡ್ತಿದ್ದೀವಿ ಅಂತ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕಿ ಬಹಿರಂಗವಾಗಿ ವಿದ್ಯಾರ್ಥಿನಿ ಸಚಿವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾಳೆ. ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಈಗ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಉತ್ತಮ ಅಂಕ ತೆಗೆದ್ರು ಹಾಸ್ಟೆಲ್ ಸಿಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕಿದ್ದಾಳೆ. ಅದು ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕಿದ್ದಾಳೆ. ಹೆಬ್ಬಾಳ ಗ್ರಾಮದ ಪಿಕೆಪಿಎಸ್ ಬ್ಯಾಂಕ್ ಆಯೋಜಿಸಿದಂತಹ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಈಗ ಮಾತನಾಡಿ ಆರ್.ಬಿ. ತಿಮ್ಮಾಪುರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಬಿಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದಂತಹ ಐಶ್ವರ್ಯ ಅಂದ್ರೆ ಆಕ್ರೋಶವನ್ನ ಹೊರಹಾಕಿದಂತಹ ವಿದ್ಯಾರ್ಥಿನಿ ಹೆಸರು ಐಶ್ವರ್ಯ. ಆ ವಿದ್ಯಾರ್ಥಿನಿ ಬಿಸಿಎಂ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ಲಂತೆ. ಎಸ್ಎಸ್ಎಲ್ಸಿಯಲ್ಲಿ 88% ಅಂಕವನ್ನ ಪಡೆದಿದ್ದಂತಹ ವಿದ್ಯಾರ್ಥಿನಿಗೆ ಬಿಸಿಎಂ ಹಾಸ್ಟೆಲ್ ಸಿಕ್ಕಿಲ್ಲ. ಮುಧೋಳ ಶಾಸಕ ಆರ್.ಬಿ. ತಿಮ್ಮಾಪುರ ವಿರುದ್ಧ ಹೀಗಾಗಿ ಇವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಅತ್ಯಂತ ಬಡ ಕುಟುಂಬದಿಂದ ನಾನು ಬಂದಿದ್ದೀನಿ, ಅಂತಹ ಬಡ ಕುಟುಂಬದಲ್ಲಿ ಓದಿ ಒಳ್ಳೆಯ ಅಂಕವನ್ನು ನಾನು ಪಡೆದಿದ್ದೀನಿ, ಆದರೆ ನನಗೆ ಬಿಸಿಎಂ ಹಾಸ್ಟೆಲ್ ಕೊಡ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ನೀವು ಎಷ್ಟೇ ಅಂಕ ಪಡೆದ್ರೂ ಯೂಸ್ ಇಲ್ಲ, ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ರೆ ಮಾತ್ರ ನಾವು ನಿಮಗೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ರಂತೆ. ಹಾಗಾಗಿ ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕಿದ್ದಾಳೆ. ಹಾಗಿದ್ರೆ ಆ ವಿದ್ಯಾರ್ಥಿನಿ ಏನು ಆಕ್ರೋಶವನ್ನ ಹೊರಹಾಕಿದ್ದಾಳೆ, ಬನ್ನಿ ಕೇಳ್ಕೊಂಡು ಬರೋಣ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಪಿಕೆಪಿಎಸ್ ಎಲ್ಲ ಸದಸ್ಯರಿಗೂ ಹಾಗೂ ಹೆಬ್ಬಾಳ ಗ್ರಾಮದ ಗುರು ಹಿರಿಯರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಈಗಲೂ ಮನೆಯಿಲ್ಲದ ಅತ್ಯಂತ ಬಡ ಕುಟುಂಬದ ಮಗಳು. ಅತ್ಯಂತ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಅತ್ಯಂತ ಬಡ ಕುಟುಂಬದ ಮಗಳು, ಅತ್ಯಂತ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ತುಂಬಾ ಇದ್ದಾರೆ. ಅಂತಹ ಬಡತನದಲ್ಲಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದೇನೆ, ಆದರೆ ನನಗೆ ಹಾಸ್ಟೆಲ್ನಲ್ಲಿ ಸೀಟ್ ಸಿಗಲಿಲ್ಲ. ಈಗಿನ ಅಧಿಕಾರಿಗಳು ರಾಜಕೀಯ ನಾಯಕರ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದ್ದಾರೆ. ನಾನು ನನ್ನ ಗೆಳತಿ ಅವಳತ್ತು 96 ಆಗಿದೆ. ನಾವು ಹಾಸ್ಟೆಲ್ ಮತ್ತು ಬಿಸಿಎಂ ಹಾಸ್ಟೆಲ್ನಲ್ಲಿ ಕೇಳಿದರೆ ಪರ್ಸೆಂಟೇಜ್ ಮಾಡಿದ್ರೆ ಆಗಲ್ಲ, ತಿಮ್ಮಾಪುರ ಸಾಹೇಬ್ ಹೇಳಿದ್ರೆ ಮಾತ್ರ ತಗೋತೀವಿ ಅಂದ್ರು. ತಿಮ್ಮಾಪುರ ಸಾಹೇಬರು ಆಫೀಸ್ ಹೋಗಿ ಕೇಳಿದ್ರೆ ಅವರು ಮಾತನಾಡಿಸಲಿಲ್ಲ. ಮತ್ತೊಮ್ಮೆ ಹೋದಾಗ ಅವರು ಆಶಾವಾಸನೆಯನ್ನು ಕೊಟ್ಟರು. ಅದೇ ದಿನ 50 ಮಾಡಿದ ವಿದ್ಯಾರ್ಥಿಗಳ ಆಶ್ರಮಕ್ಕೆ ಹೋದರು. 96 ಮಾಡಿದ ನಾವು ವಿದ್ಯಾರ್ಥಿ ಬಸ್ನಲ್ಲಿ ತಿರುಗಾಡುತ್ತಿದ್ದೇವೆ. ನಾವು ಸೈನ್ಸ್ ವಿದ್ಯಾರ್ಥಿಗಳು. ನಾವು ಲ್ಯಾಬ್ ಮುಗಿಸಿಕೊಂಡು ಮನೆಗೆ ಬರಬೇಕಾದ್ರೆ 7 ಗಂಟೆ ಆಗಿರುತ್ತದೆ. ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಕೈಯಲ್ಲಿ ಸಿಕ್ಕ ನಮ್ಮಂತ ಎಷ್ಟೋ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಜೀವನ ಹಾಳಾಗುತ್ತಿದೆ, ಮನಸ್ಸು ಕನಸಾಗಿ ಉಳಿಯುತ್ತಿದೆ. ನಮಗೆ ಸನ್ಮಾನ ಬೇಡ, ನಮಗೆ ಬೇಕಾದ ಸವಲತ್ತು ಕೊಡಿ ಸಾಕು. ರಾಜಕೀಯ ನಾಯಕರು ಹೇಳಿದ ಮಾತ್ರ ಕೆಲಸ ಆಗುತ್ತದೆ ಅಂದ್ರೆ ನಾವು ಎಷ್ಟೇ ಪರ್ಸೆಂಟೇಜ್ ಮಾಡಿದ್ರು ವ್ಯರ್ಥ. ಅದಕ್ಕೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತ ಎಷ್ಟೋ ಬಡತನ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ನಾನು ಈ ಸನ್ಮಾನವನ್ನು ತಿರಸ್ಕರಿಸುತ್ತೇನೆ. ನನಗೆ ಯಾವುದೇ ಸನ್ಮಾನ ಬೇಡ. ನನಗೆ
ಐಶ್ವರ್ಯ ಪಾಯಗೊಂಡ ಎಂಬ ವಿದ್ಯಾರ್ಥಿನಿ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪೇಟ್ಲೂರು ಗ್ರಾಮದವಳಾಗಿದ್ದು ತನಗೆ ಹಾಸ್ಟೆಲ್ ಸಿಗದ ನೋವನ್ನ ವ್ಯಕ್ತಪಡಿಸುತ್ತಾ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಲುಕಿ ನಮ್ಮಂತಹ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ನಮ್ಮಗಳ ಕನಸು ನನಸಾಗಿಯೇ ಉಳಿತಾ ಇದೆ. ನಮಗೆ ಸನ್ಮಾನ ಬೇಡ, ನಮಗೆ ಬೇಕಾದಂತಹ ಸವಲತ್ತು ಕೊಡಿ ಸಾಕು ಅಂತ ಕಾರ್ಯಕ್ರಮದಲ್ಲಿ ಸನ್ಮಾನ ತಿರಸ್ಕರಿಸಿ ಮಾತನಾಡಿರುವಂಥದ್ದು.